ನೀವು ನೈಟ್ ಹೊತ್ತು ಮೋಟ್ರುಗಳನ್ನ ಆನ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ, ನಾನು ನಿಮ್ಮ ಸ್ವಾಮಿ ತುಮಕೂರು. ಇವತ್ತೊಂದು ಕಸ್ಟಮರು ಬೆಳಗ್ಗೆನೇ ಫೋನ್ ಮಾಡಿದರು, ಕುಡಿಯೋಕ್ಕೆ ನೀರಿಲ್ಲ ಸ್ವಾಮಿ, ವಾಟರ್ ಫಿಲ್ಟ್ರಲ್ಲಿ ಏನೋ ಬರ್ತಾ ಇಲ್ಲ ಅಂತಂದರು. ಹಾಗಾಗಿ ಇವತ್ತು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಅವ್ರ ಮನೇಲಿ ಯಾವ ರೀತಿ ಇದೆ ವಾಟರ್ ಫಿಲ್ಟ್ರು ಅಂತ ತೋರಿಸ್ತೀನಿ. ನೀರು ಏನಕ್ಕೆ ಬರ್ತಾ ಇಲ್ಲ ಅಂತಲೂ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಬನ್ನಿ. ಫಿಲ್ಟ್ರುಗಳನ್ನ ಹಾಕೋರೊಬ್ಬರು, ರೆಡಿ ಮಾಡೋರೊಬ್ಬರು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೆಡಿಮೆಂಟು, ಕಾರ್ಬನ್ನು ಮತ್ತು ಸ್ಪನ್ನು 3 ಹೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ನಾನು ವಾಟರ್ ಫಿಲ್ಟ್ರನ್ನ ಸರ್ವಿಸ್ ಮಾಡೋದಕ್ಕೆ ಬಂದಿರ್ತಕ್ಕಂಥದ್ದು ನಮ್ಮ ಏರಿಯಾದಲ್ಲೇ ಇರ್ತಕ್ಕಂಥ. ಹಾಗೆಯೇ ಒಂದು ಬಾಲ್ ವಾಲ್ ಹೋಗ್ಬಿಟ್ಟಿತ್ತು, ಬಾಲ್ ವಾಲ್ನೂ ಸಹ ಚೇಂಜ್ ಮಾಡಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು. ನಿಮಗೆ ಇದೇ ರೀತಿ ತುಮಕೂರಿನಲ್ಲಿ ಸರ್ವಿಸ್ ಬೇಕಾ? ಹಾಗಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಫೋನ್ ಮಾಡ್ಕೊಳ್ಳಿ, ಕರೆಸ್ಕೊಳ್ಳಿ, ಮಾಡಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ವಾಟರ್ ಫಿಲ್ಟ್ರು ಅಕ್ವಾ ಗ್ರ್ಯಾಂಡ್ ಪ್ಲಸ್, ಸೇಮ್ ಬ್ರ್ಯಾಂಡು. ಇದೇ ಥರನೇ ಕೆಂಟಲ್ಲೂ ಸಹ ಬರುತ್ತೆ. ಇದೇ ಥರ ಇನ್ನೂ ವೆರೈಟಿ ಫಿಲ್ಟ್ರುಗಳು ಮಾರ್ಕೆಟಿಗೆ ಬಂದ್ಬಿಟ್ಟಿದೆ. ಆ ಫಿಲ್ಟ್ರನ್ನ ನಾನು ರೆಡಿ ಮಾಡೋಕ್ಕೆ ಬಂದಿರತಕ್ಕಂಥದ್ದು. ಈ ಫಿಲ್ಟ್ರು ರೆಡಿ ಆದಮೇಲೆ TDS ಚೆಕ್ ಮಾಡಿಬಿಟ್ಟು ನೀರಿನ ಫೋರ್ಸ್ನೆಸ್ ಯಾವ ರೀತಿ ಇದೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತಾ ವಿಡಿಯೋನ ಮುಂದುವರಿಸ್ಕೊತಾ ಹೋಗ್ತಾ ಇರ್ತೀನಿ. ಪ್ರತಿ 3 ತಿಂಗಳಿಗೊಮ್ಮೆ ಈ ಸ್ಪನ್ನನ್ನು ನೀವು ಚೇಂಜ್ ಮಾಡ್ತಾ ಇದ್ದರೆ ನಿಮಗೆ ಫಿಲ್ಟ್ರುಗಳು ತುಂಬ ದೀರ್ಘಕಾಲ ಬಾಳಿಕೆ ಬರ್ತಾ ಇರುತ್ತೆ. 3 ರಿಂದ 4 ತಿಂಗಳು. ನಮ್ಮ ತುಮಕೂರಿನ ಹೇಮಾವತಿ ನೀರು ಬರೋದ್ರಿಂದ, ಗದ್ರದ ನೀರು ಬೋರಿನ ನೀರಾಗಿದ್ದರೆ ಅಷ್ಟೊಂದು ಬರ್ತಾ ಇರಲಿಲ್ಲ. ಈ ಸ್ಪನ್ನು ಕಪ್ಪಗಾಗಿರೋದು ನಮ್ಮ ಹೇಮಾವತಿ ನೀರು ಆಗಿರೋದ್ರಿಂದ ಈ ರೀತಿ ಡಸ್ಟ್ ಬರೋದ್ರಿಂದ ಬೇಗನೆ ನಿಮ್ಮ ಫಿಲ್ಟ್ರುಗಳು ಹಾಳಾಗ್ತಾ ಇರುತ್ತೆ. ಹಾಗಾಗಿ ಈ ಮಾಹಿತಿ ಕೊಡೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಏನು ಅಂತಂದರೆ, ನೀವು ನೈಟ್ ಹೊತ್ತು ಮೋಟ್ರುಗಳನ್ನ ಆನ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಯೂಸ್ ಮಾಡಿ. ಇಲ್ಲ ಅಂತಂದರೆ 3 ತಿಂಗಳಿಗೊಮ್ಮೆ ನಿಮ್ಮ ಫಿಲ್ಟ್ರುಗಳು ಕೆಟ್ಟೋಗ್ತಾ ಇರುತ್ತೆ. ಈ ಮಾಹಿತಿ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ಕಂಟೆಂಟ್ಗೆ ನನ್ನ ಐಡಿನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಮುಂದುವರಿಸ್ತಾ ಇರ್ತೀನಿ. ಈ ಆಲ್ರೆಡಿ ಫಿಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಬಾಡಿ ಎಲ್ಲ ಹಾಕಿದ್ಮೇಲೆ ನೀರು ಔಟ್ಪುಟ್ ಹೇಗೆ ಬರ್ತೈತೆ, ಹಾಗೆ ಸ್ವೀಟ್ನೆಸ್ ಹೇಗಿದೆ ಅಂತ ಕಸ್ಟಮರ್ನ ರಿವ್ಯೂನ ತಿಳ್ಕೊಳೋಣ. ಫಿಲ್ಟ್ರುಗಳ್ನ ಹಾಕೋರೊಬ್ಬರು, ರೆಡಿ ಮಾಡೋರೊಬ್ಬರು, ಫಿಲ್ಟ್ರುಗಳ್ನ ಹಾಕ್ಕೊಂಡವರು ತಿರ್ಗಾ ಕಸ್ಟಮರ್ ಏನಾರು ಫೋನ್ ಮಾಡಿದಾಗ ಅವರು ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಹಾಗಾಗಿ ಇಂಥ ಸಣ್ಣ ಪುಟ್ಟಂಥ ಕೆಲಸಗಳನ್ನು ಇನ್ನು ಅನದರ್ ಮೆಕ್ಯಾನಿಕ್ಗಳು ಬಂದು ಅಟೆಂಡ್ ಮಾಡ್ತಾ ಇರ್ತಾರೆ. ನೀವು ಫಿಲ್ಟ್ರುಗಳು ಹಾಕಿದ್ಮೇಲೆ ನೀವು ಅಟೆಂಡ್ ಮಾಡಿ ಆ ಕಸ್ಟಮರ್ನ ಉಳಿಸ್ಕೊಳೋಕ್ಕೆ ಟ್ರೈ ಮಾಡಿ. ಯಾಕೆ ಈ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ, ಹಾಕೋದು ದೊಡ್ಡದಲ್ಲ, ಹಾಕಿದ್ಮೇಲೆ ಆ ಸರ್ವಿಸ್ನ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹಾಗೆ ಒಂದು ಕಮೆಂಟ್ ಮಾಡಿ. ಆಂಟಿ ನಮಸ್ತೆ. ನಮಸ್ತೆ. ಏನು ಅಂತಂದ್ರೆ, ನಮ್ಮ ಸರ್ವಿಸು ಈಗ ಫಿಲ್ಟರ್ನ ರೆಡಿ ಮಾಡಿಸ್ಕೊಂಡ್ರಿ. ನಮ್ಮ ಸರ್ವಿಸ್ ಹೇಗಿದೆ ಆಂಟಿ? ತುಂಬಾ ಚೆನ್ನಾಗಿದೆ. ಬಾರಿ ಚೆನ್ನಾಗಿ ಮಾಡ್ಕೊಟ್ಟೆ ನನ್ನ ಮಗನ್ ತರ. ಆಂಟಿ ಯಾವ್ದು ಹೋಗಿದೆಯೋ ಪಾರ್ಟ್ಸ್ ಅದನ್ನೆಲ್ಲ ಚೆಕ್ ಮಾಡಿ ಹೋಗಿರೋದ್ ಮಾತ್ರ ಹಾಕಿ ಇನ್ನಿರೋದನ್ನ ಕ್ಲೀನ್ ಮಾಡಿ ಕೊಟ್ಟಿದ್ಯಪ್ಪ. ಬಾರಿ ಖುಷಿ ಆಯ್ತು. ಚೆನ್ನಾಗಿ ಮಾಡಿದ್ಯಾ. ಬೇಕಾದ್ರೂ ಮಾಡಿಸ್ಕೋಬಹುದು. ಇವ್ರ ನಂಬರ್ ಡಿಸ್ಪ್ಲೇ ನಲ್ಲಿ ಇರುತ್ತೆ, ಮಾಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾಡ್ತಾರೆ, ನನ್ ಮಗನ್ ತರಾನೇ. ಓಕೆ, ಥ್ಯಾಂಕ್ ಯು ಆಂಟಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಾನು ಹಾಕ್ತಾನೆ ಇರ್ತೀನಿ. ಫಿಲ್ಟರ್ ಆಗಿರ್ಬೋದು, ಮೋಟ್ರು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಎಲ್ಲಾ ತರದ ಮಾಹಿತಿನ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ನೀವು ನೋಡಿ ಮಾಡಿಸ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಜೈ ಗುರುದೇವ್.